ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ನಲಿಕಲಿ ಸುಗಮಕಾರರೇ, ಈ ದಿನ ನಾವು ಕನ್ನಡ ವಿಷಯದಲ್ಲಿ 2ನೇ ತರಗತಿ ಸ್ವರ, ರು, ಚಿಹ್ನೆ, ಒಟ್ಟು ಸುಳಿ, ಮೈಲುಗಲ್ಲು 5ಕ್ಕೆ ಸಂಬಂಧಿಸಿದಂಥ ಪದಗಳನ್ನು ತಿಳಿಸ್ಕೊಡ್ತೇನೆ ಮಕ್ಕಳ. ಈ ಪದಗಳನ್ನು ನಿಧಾನವಾಗಿ ಹೇಳಿಕೊಂಡು ಬರೆದು ಮನೆಯಲ್ಲಿ ಅಭ್ಯಾಸ ಮಾಡಿ. ಮತ್ತು ನನ್ನದೊಂದು ರಿಕ್ವೆಸ್ಟ್, ನನ್ನೆಲ್ಲ ಆತ್ಮೀಯರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಒಟ್ಟು ಸುಳಿಗೆ ಸಂಬಂಧಿಸಿದಂತೆ ಪದಗಳು. ಮೊದಲನೇ ಪದ ಮಕ್ಕಳ ಕೃಷಿ. ತೃಣ, ಸೃಜನ, ಸೃಜನ, ವಿಕೃತಿ, ಆಕೃತಿ, ಆಕೃತಿ, ಕೃಪಣ, ಅಮೃತ, ಜಾಗೃತಿ, ಜಾಗೃತಿ, ಮೃಗಶಿರ, ಮೃಗಶಿರ, ಗೃಹಪಾಕ, ಗೃಹವಾಸ, ಗೃಹವಾಸ, ಮೃಗರಾಜ, ಮೃಗರಾಜ, ಶೃಂಗರಾಜ, ಶೃಂಗರಾಜ, ಶೃಂಗ, ಕೃಪಾಂಕ, ಮೃಗಾಲಯ, ಗೃಹಪಾಠ, ಗೃಹಪಾಠ. ಈಗ ಮಕ್ಕಳ ಒಂದು ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡೋಣ. ಈಗ ಒಂದನೇದು, ಹೃದಯದ ಬಡಿತ. ಹೃದಯದ ಬಡಿತ ಡಬ ಡಬ. ಹೃದಯದ ಬಡಿತ ಡಬ ಡಬ. ಹಾಗೆ ಎರಡನೇದು, ಕೃಷಿಕನ ಕಾಯಕ. ಕೃಷಿಕನ ಕಾಯಕ, ಕೃಷಿಕನ ಕಾಯಕ ನಾಡಿನ ಜೀವಾಳ. ನಾಡಿನ ಜೀವಾಳ. ಕೃಷಿಕನ ಕಾಯಕ ನಾಡಿನ ಜೀವಾಳ ಅಂತ ಹೇಳಿಕೊಂಡು ಬರ್ಕೊಂಡು ಮಕ್ಕಳ ಅಭ್ಯಾಸವನ್ನು ಮಾಡಬೇಕು. ಮೂರನೇದು, ಮೃದಂಗದ
ಮೃದಂಗದ ಬಡಿತ ಡಬ ಡಬ. ಮೃದಂಗದ ಬಡಿತ ಡಬ ಡಬ. ಹಾಗೆ ಗೃಹದ ಬಾಗಿಲು ನಾಲ್ಕನೇದು. ಗೃಹದ ಬಾಗಿಲು ತೆರೆದಿದೆ. ಇದಿಷ್ಟು ಮಕ್ಕಳ ವಾಕ್ಯಗಳನ್ನು ನೀವು ಮನೆಯಲ್ಲಿ ಬರೆದು ಅಭ್ಯಾಸವನ್ನು ಮಾಡಬೇಕು. ಈಗ ಮತ್ತೊಮ್ಮೆ ಇದನ್ನು ಒಂದು ಕಡೆಯಿಂದ ಓದೋಣ. ಸ್ವರ ರು, ಚಿಹ್ನೆ, ಒಟ್ಟು ಸುಳಿ, ಮೈಲುಗಲ್ಲು 5, ಕೃಷಿ, ತೃಣ, ಸೃಜನ, ವಿಕೃತಿ, ಆಕೃತಿ, ಕೃಪಣ, ಅಮೃತ, ಜಾಗೃತಿ, ಮೃಗಶಿರ, ಗೃಹಪಾಕ, ಗೃಹವಾಸ, ಮೃಗರಾಜ, ಶೃಂಗರಾಜ, ಶೃಂಗ, ಕೃಪಾಂಕ, ಮೃಗಾಲಯ, ಗೃಹಪಾಠ. ಹಾಗೆ ವಾಕ್ಯಗಳು. ಒಂದನೇದು ಹೃದಯದ ಬಡಿತ ಡಬಡಬ. ಮತ್ತೊಮ್ಮೆ ಹೇಳೋಣ ಮಕ್ಕಳ. ಹೃದಯದ ಬಡಿತ ಡಬಡಬ. ಎರಡನೇದು ಕೃಷಿಕನ ಕಾಯಕ ನಾಡಿನ ಜೀವಾಳ. ಕೃಷಿಕನ ಕಾಯಕ ನಾಡಿನ ಜೀವಾಳ. ಮೂರನೇದು ಮೃದಂಗದ ಬಡಿತ ಡಬಡಬ. ಮೃದಂಗದ ಬಡಿತ ಡಬಡಬ. 4 ಗೃಹದ ಬಾಗಿಲು ತೆರೆದಿದೆ. ನನ್ನೆಲ್ಲ ಆತ್ಮೀಯರು ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲರಿಗೂ ಶೇರ್ ಮಾಡೋದನ್ನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.